ಸಿಲಿಕಾನ್ ಸಿಟಿಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಳೆಯಿಂದ ಕೆಲ ಕಡೆ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಹೀಗಾಗಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಹೋಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಮಳೆ ಆಗ್ತಾ ಇದೆ, ಮಳೆಯಿಂದಾಗಿ ಹಾನಿಗೀಡಾದ ಪ್ರದೇಶಗಳಿಗೆ ಮುಖ್ಯಮಂತ್ರಿಗಳು ಇವತ್ತು ಭೇಟಿ ಕೊಡ್ತಾ ಇದ್ದಾರೆ. ಹಾನಿಯಾಗಿರುವ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲಿ ಅಂತ ಒಂದು ಪಟ್ಟಿಯನ್ನು ನಿಮ್ಮ ಮುಂದೆ ನಾವು ಬಿಡ್ತಾ ಇದ್ದೀವಿ. ಮೈಸೂರು ರಸ್ತೆ, ನಾಯಂಡಹಳ್ಳಿ ಜಂಕ್ಷನ್, ಸಾರಕ್ಕಿ ಜಂಕ್ಷನ್, ಇನ್ನು ಬನಶಂಕರಿ ಜಂಕ್ಷನ್, ರಾಗಿಗುಡ್ಡ ಜಂಕ್ಷನ್, ಈ ಎಲ್ಲ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಇನ್ನು ಔಟರ್ ರಿಂಗ್ ರೋಡ್, ಹೊರ ವರ್ತುಲ ರಸ್ತೆ, ಹೊಸೂರು ರೋಡ್ ಮತ್ತು ಸಿಲ್ಕ್ ಬೋರ್ಡ್, ಜೊತೆಗೆ HSR ಬಡಾವಣೆ, ಸರ್ಜಾಪುರ ಜಂಕ್ಷನ್, ಬೆಳ್ಳಂದೂರು ಸೇತುವೆಗೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಕೆಲ ಕಡೆ ಮಳೆಯಿಂದಾಗಿ ಹಾನಿಯಾಗಿರುವಂಥ ಪ್ರದೇಶಗಳಿದ್ದಾವೆ, ಆ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾರೆ. ತತ್ಕ್ಷಣ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಿದೆಯೋ ಆ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಜೊತೆಗೆ ಮುಂಗಾರು ಪೂರ್ವದಲ್ಲಿಯೇ ಕೆಲವಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಾಗತ್ತೆ. BBMP ಮರಗಳನ್ನು ಬಿದ್ದು ಹೋಗಬೇಕಾದಂಥ ಅಥವಾ ಆಗ ತಾನೇ ಬಿದ್ದು ಹೋಗುತ್ತಾವೇನೋ ಅನ್ನುವ ಮರಗಳನ್ನು ಕಟಾವು ಮಾಡಬೇಕಾಗತ್ತೆ, ರಸ್ತೆಗಳನ್ನು ಸರಿಪಡಿಸಬೇಕಾಗತ್ತೆ. ನೋಡಿ, ಮರಗಳು ಬಿದ್ದು ಹೋಗಿದೆ. BBMP ಇಂಥ ಮರಗಳನ್ನು ಗುರುತಿಸಿ ತುಂಬ ಹಳೆಯದಾದಂಥ, ಮಳೆಗೆ ಬೀಳಬಹುದಾದಂಥ ಮರಗಳನ್ನು ಗುರುತಿಸಿ ಅದರ ರೆಂಬೆ ಕೊಂಬೆಗಳನ್ನು ಕಟ್ ಮಾಡೋದು, ಸುರಕ್ಷಿತವಾಗಿ ನೋಡ್ಕೊಳ್ಳೋದು, ಆ ಕೆಲಸ ಆಗಿದೆಯೋ ಆಗಿಲ್ವೋ ಅದೆಲ್ಲವೂ ಕೂಡ ಪರಿಶೀಲನೆ ಆಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಮುಂಗಾರು ಪೂರ್ವದಲ್ಲಿ ಮಳೆಗಾಗಿ ಕೆಲವಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. BBMP ಎಲ್ಲೊಂದು ಕಡೆ ಹಿಂದುಳಿದಿದೆ ಅಂತ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಅನೇಕ ಕಡೆಗಳಲ್ಲಿ, ಅದು ವಿಶೇಷವಾಗಿ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ತಾ ಇದೆ, ಮನೆ ತುಂಬ ಎಲ್ಲ ನೀರು ತುಂಬಿಕೊಳ್ತಾ ಇದೆ, ಅನೇಕ ಮನೆಗಳು ಜಲಾವೃತಗೊಳ್ತಾ ಇದ್ದಾವೆ. ಇದನ್ನು ಕೂಡ ಕಡಿವಾಣ ಮಾಡೋದು, ಇದಕ್ಕೂ ಕೂಡ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ರಾಜಕಾಲುವೆ ಮೇಲೆ ನಿರ್ಮಾಣ ಆಗಿರುವಂಥ ಮನೆಗಳು, ಅದರ ತೆರವು ಪ್ರಕ್ರಿಯೆ ದೇವರೇ ಬಲ್ಲ ಯಾವ ಕಾಲದಲ್ಲಿ ಇದೆಲ್ಲವೂ ಕೂಡ ತೆರವಾಗುತ್ತೆ ಅಂತ. ಆದರೆ ಕೆಲ ಮನೆಗಳಂತೂ ಧ್ವಂಸ ಮಾಡಾಕ್ಬಿಟ್ರು, ಇನ್ನೂ ಅನೇಕ ಮನೆಗಳು ಹಾಗೆ ಉಳ್ಕೊಂಡಿದ್ದಾವೆ. ಆ ಮನೆಗಳನ್ನು ಟಚ್ ಮಾಡೋ ಆ ಧೈರ್ಯ ಸರ್ಕಾರ ತೋರಿಸ್ಬೇಕಾಗಿದೆ.